ಶ್ರುತಿ ಪಾಟೀಲ್. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪಾ ಅಂತಂದ್ರೆ ನಾನು ಮುಂಚೆನೂ ಮೀಶೋ ಪ್ರಾಡಕ್ಟ್ಸ್ ರಿವ್ಯೂ ಮಾಡಿದ್ದೆ. ಸೊ ಈ ಸಲ ಹಬ್ಬಕ್ಕೆ ಸೀರೆ ತಗೋಣ ಅಂತ ಡಿಸೈಡ್ ಮಾಡಿದವಳೆ ನನಗೆ ಜಾಸ್ತಿ ಕಾಸೆಲ್ಲ ಕೊಟ್ಟು ತಗೊಳ್ಳೋದು ಅಷ್ಟಿಷ್ಟ ಆಗಲ್ಲ. ಆಮೇಲೆ ನಾನು ತಗೊಂಡು ಹೆಂಗಿರೋ ಆ ಪ್ರಾಡಕ್ಟ್ ರಿವ್ಯೂ ಮಾಡ್ತೀನಲ್ವಾ, ನನ್ನ ವಿಡಿಯೋ ನೋಡೋರ್ಗೂ ಕೂಡ ಪ್ರಾಡಕ್ಟ್ನ ತಗೊಳ್ಳೋ ಶಕ್ತಿ ಇರಬೇಕು. ಸೊ ಹಾಗಾಗಿ ನಾನು ಒಂದು ಬಜೆಟ್ ಅಲ್ಲಿ ಒಂದು 500 ರೂಪಾಯಿ ಕಡಿಮೆಗೆ ಸೀರೆಗಳು ಸಿಗುತ್ತಾ ಅಂತ ಹುಡುಕ್ತೆ. ಸೊ ಮೀಶೋಲ್ ನನಗೆ 3 ಸೀರೆಗಳು ಇಷ್ಟ ಆಯ್ತು. ಆ 3 ತರಿಸಿದ್ದೀನಿ. ಬರೀ 500 ರೂಪಾಯಿಗೆ, 500ಕ್ಕಿಂತ ಕಡಿಮೆನೇ ಇರೋದು ಅದು. ಆಕ್ಚುಲಿ 250 350 ಹಿಂಗೆಲ್ಲ ಇದೆ. ಸೊ ಅಷ್ಟು ಕಡಿಮೆಗಿರೋ ಬಟ್ಟೆಗಳ ಕ್ವಾಲಿಟಿ ಹೇಗಿದೆ, ಏನ್ ಕತೆ ಅಂತ ಇವತ್ತಿನ ವಿಡಿಯೋನಲ್ಲಿ ರಿವ್ಯೂ ಮಾಡೋಣ. ನಿಮ್ಗೆ ಇಷ್ಟ ಆದ್ರೆ ನೀವು ಅದನ್ನ ಕೊಂಡ್ಕೊಬಹುದು. ಈ 3 ಸೀರೆಗಳು ನಾನು ಆರ್ಡರ್ ಮಾಡಿರೋದು. ಇದನ್ನ ಒಂದೊಂದಾಗಿ ಹಾಕೊಂಡು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳಿ. ಆಮೇಲೆ ಇದ್ರ ಲಿಂಕ್ಗಳನ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಬಯೋನಲ್ಲಿ ವಿಶ್ ಲಿಂಕ್ ಮಾಡಿ ಹಾಕಿರ್ತೀನಿ, ಅಲ್ಲಿಂದ ತಗೊಳ್ಳಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಒಂದೊಂದ್ಸಲ ಹೆಂಗಾಗುತ್ತೆ ಅಂದ್ರೆ ಮೀಶೋಲಿ ಒಂದ್ಸಲಿ ತೋರಿಸಿದ ಪ್ರೈಸ್ ಇನ್ನೊಂದ್ಸಲಿ ಇರಲ್ಲ. ಆಮೇಲೆ ನೀವು ಟೈಪ್ ಆಫ್ ಏನು ಪೇಮೆಂಟ್ ಯಾವ ಟೈಪ್ ಇರುತ್ತೋ ಅದ್ರ ಮೇಲೆ ಕೂಡ ಚಾರ್ಜಸ್ ಡಿಫರ್ ಆಗುತ್ತೆ. ಆನ್ಲೈನ್ ಪೇ ಮಾಡಿದ್ರೆ ಸ್ವಲ್ಪ ಕಡಿಮೆ, ಲೈಕ್ ಪೇ, ಈ ಗೂಗಲ್ ಪೇ ಇವೆಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ರೆ ಇನ್ನ ಸ್ವಲ್ಪ ಕಡಿಮೆಗೆನೆ ಸಿಗುತ್ತೆ ಇದು. ಸೊ ಒಂದೊಂದಾಗಿ ರಿವ್ಯೂ ಮಾಡೋಣ. ಓಕೆ, ಮೊದಲಿಗೆ ಈ ಸೀರೆ, ಇದು ನನಗೆ 298 ರೂಪಾಯಿಗೆ ಸಿಕ್ತು. ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಚಾರ್ಜಸ್ಸು, ಒಂದು 10-20 ರೂಪಾಯಿ ಚೇಂಜ್ ಆದರೂ ಆಗುತ್ತೆ, ನೋಡ್ಕೊಳ್ಳಿ. ಅದ್ರ ಲಿಂಕ್ ಹಾಕಿರ್ತೀನಿ. ಇದೇನಿಲ್ಲ, ಸಿಂಪಲ್ ಸೀರೆ. ಏನಪ್ಪ ಅಂತಂದರೆ ವೈಟ್ ಸೀರೆ ಮತ್ತು ಅದ್ರ ಮಧ್ಯದಲ್ಲಿ ಈ ಥರ ಏನೋ ಹಾರ್ಟಲ್ಲಿ, ಉಲ್ಲನ್ನಲ್ಲಿ ಏನು ಥ್ರೆಡ್ಡಲ್ಲಿ ಮಾಡಿರೋದಿದು ಹಾರ್ಟು. ಬರೀ ಇಷ್ಟ ಇದು. ಸೊ ಆಮೇಲೆ ಏನಪ್ಪಾ ಅಂತಂದ್ರೆ ಬ್ಲೌಸು ಸಪ್ರೇಟ್ ಅಂತ ಹೇಳಿದ್ದಾರೆ, ಬಟ್ ಇದ್ರಲ್ಲಿ ಬ್ಲೌಸ್ ನಂಗೆ ಸಿಕ್ಕಿಲ್ಲ. ಸೊ ನೋಡ್ಕೊಳ್ಳಿ, ಅಕಸ್ಮಾತ್ ಏನಾದ್ರು ಬ್ಲೌಸ್ ಬಂದಿಲ್ಲ ಅಂದ್ರೆ ವಾಪಸ್ ಮಾಡಿ. ನಾನು ಇಲ್ಲೇ ಯಾವ್ದಾದ್ರು ಮ್ಯಾಚ್ ಮಾಡಿದ್ರಾಯ್ತು ಅಂತ ಸುಮ್ಮನೆ ಆಗಿದ್ದೀನಿ. ಒಂದೊಂದ್ಸಲ ಏನೋ ಆ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದನ್ನ ಹಾಕೊಂಡು ತೋರಿಸ್ತೀನಿ ನಿಮಗೆ. ಈ ಥರ ಕಾಣಿಸ್ತಿದೆ ಇದು ನನಗೆ. ಫುಲ್ ಲೆಂತ್ ವಿಡಿಯೋ ಹಾಕ್ತೀನಿ. ಇದ್ರದ್ದೇ ಬ್ಲೌಸ್ ಇದ್ರೆ ಚೆನ್ನಾಗಿರೋದು. ನಾನು ಸದ್ಯಕ್ಕೆ ಕ್ರಾಪ್ ಟಾಪ್ ಹಾಕೊಂಡು ಏನು ಮ್ಯಾನೇಜ್ ಮಾಡ್ತಿದ್ದೀನಿ. ಫುಲ್ ಲೆಂತ್ ವಿಡಿಯೋ ಹಾಕಿರ್ತೀನಿ ಇದಾದ ತಕ್ಷಣ. ನಂಗೆ ಇಷ್ಟ ಆಯಿತು. 298 ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಷ್ಟ ಆದರೆ ತಗೊಳ್ಳಿ. ಈಗ ನಮ್ಮ ಮುಂದಿನ ಸೀರೆಗೆ ಹೋಗೋಣ. ಮುಂದಿನ ಸೀರೆ ಬಂದು ಇದು ಏನೂ ಇಲ್ಲ, ಇದು ಸಿಂಪಲ್ ಫ್ಲೋರಲ್ ಪ್ರಿಂಟೆಡ್ ಸೀರೆ. ಇದು ಮೇನ್ ತಗೊಳಕ್ ಕಾರಣ ಏನಂತಂದ್ರೆ ಇದು ಮಟೀರಿಯಲ್ ಸಖತ್ತಾಗಿದೆ. ಅದು ಸ್ವಲ್ಪ ರಫ್ ಅನ್ಸುತ್ತೆ, ಇದು ಒಂಥರ ಹಾಯ್ ಅನ್ಸುತ್ತೆ. ಇದು ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಇದಕ್ಕೆ ಒಂದು ಹಿಂಗೆ ಫ್ಲೋರ್ ಏನಂತಾರೆ ಅದಕ್ಕೆ ಪಫ್ ಬ್ಲೌಸ್ ಹಾಕಿದ್ರೆ ಇನ್ನು ಚೆನ್ನಾಗಿ ಸಖತ್ತಾಗಿ ಕಾಣಿಸುತ್ತೆ ಅನ್ಸುತ್ತೆ. ಸೊ ಈ ತರ. ಆಮೇಲೆ ಇದಕ್ಕೆ ಇದು ಬಂದು ನನಗೆ 380 ಬಿದ್ದಿದೆ ನನಗೆ ಇದು ಮೀಶೋನಲ್ಲಿ. ನಿಮ್ಗೆ ಏನು ತೋರಿಸುತ್ತೆ ನೋಡಿ ಲಿಂಕಲ್ಲಿ. ಆಮೇಲೆ ಇದಕ್ಕೆ ಒಂದು ಬ್ಲೌಸ್ ಇಲ್ಲೇ ಅಟ್ಯಾಚ್ಡ್ ಕೊಟ್ಟಿದ್ದಾರೆ ಆಯ್ತಾ. ಇಷ್ಟು ಬ್ಲೌಸು. ಸೀರೆ ಸ್ವಲ್ಪ ಚಿಕ್ಕದ್ ಅಂತ ಅನಿಸ್ತು ನನಗೆ, ಗೊತ್ತಿಲ್ಲ. ಇದನ್ನ ಹಾಕೊಂಡು ತೋರಿಸ್ತೀನಿ ನಿಮಗೆ ಹೇಗೆ ಅನ್ಸುತ್ತೆ ಅಂತ ನೋಡೋಣ. ಓಕೆ, ಟಾಡಾ, ಹೀಗೆ ಕಾಣಿಸ್ತಿದೆ ಈ ಸೀರೆ. ಫುಲ್ ಲೆಂತ್ ವಿಡಿಯೋ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ ಇದು ಸೀರೆ. ಇದ್ರದ್ದೇ ಬ್ಲೌಸ್ ಆಗಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸೋದು ಅನಿಸುತ್ತೆ. ಇದಂತೂ ಲೈಕ್ ಮೆತ್ತಗಿದೆ, ಇಡೀ ದಿನ ಬೇಕಾದರೂ ಹಾಕೊಂಡಿರ್ಬೋದು, ಅಷ್ಟು ಕಂಫರ್ಟೇಬಲ್ ಆಗಿದೆ, ಲೈಟ್ ಆಗಿದೆ. ಇದನ್ನ ಈ ಡೈಲಿ ವೇರ್ಗೆ ಪಟ್ಟಂತ ಹಾಕೊಂಡು ಹೋಗೋ ಥರದ್ದು ಈ ಸೀರೆ. ಜಾಸ್ತಿ ಏನು ಟೈಮೇ ತಗೊಳ್ಳಲ್ಲ ಇದು ಉಡೋಕ್ಕೂ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯ್ತು ಈ ಸೀರೆ.
ಕಮ್ಸ್ ಮೈ ಫೇವ್ರೆಟ್ ಸೀರೆ. ನನಗೆ ಇವು ಮೂರಲ್ಲಿ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಆರ್ಡರ್ ಮಾಡುವಾಗ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಇದು ಅಂತ. ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು. ಕಲರ್ ಕೂಡ ಸಖತ್ತಾಗಿದೆ. ನಮ್ಮ ಹತ್ರ ಯೂಶ್ವಲಿ ಒಂದು ಸೆಕೆಂಡ್, ಓಕೆ, ನಮ್ಮ ಹತ್ರ ಯೂಶ್ವಲಿ ಏನಪ್ಪ ಆಗುತ್ತೆ ಅಂತಂದರೆ ಈ ಥರದ್ದು ಕಲರ್ಸ್ ಎಲ್ಲ ಸ್ವಲ್ಪ ಕಡಿಮೆ ಅಲ್ವಾ. ರೆಡ್ಡು ಪಿಂಕು ಇದೆಲ್ಲ ಸ್ವಲ್ಪ ಮಾಮೂಲಿ, ಈ ಥರ ಕಲರ್ಸ್ ಕಡಿಮೆ ಅಲ್ವಾ. ಸೊ ನೋಡೋಣ ಅಂತ ತೊಗೊಂಡೆ, ಮಾತ್ರ ಚೆನ್ನಾಗಿ ಬಂದಿದೆ, ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಇದರಲ್ಲೂ ಅಷ್ಟೇ, ಇದ್ರ ಜೊತೆ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ, ಇಲ್ಲೇ ಅಟ್ಯಾಚ್ಡ್ ಇದು. ಸೊ ನೋಡೋಣ ಹಾಕ್ಕೊಂಡು ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ವಾವ್ 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 ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದಂತೂ ಸೀರೆ. ನೆಕ್ಸ್ಟ್ ಲೆವೆಲ್. ಇದು ನನಗೆ ಬಿತ್ತು 351 ರೂಪೀಸ್ ಮೀಶೋನಲ್ಲಿ. ನಾನು ಆರ್ಡರ್ ಮಾಡಿದಾಗ ನಿಜ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿದೆ ಅಂತ. ಕಲರು ಎಲ್ಲನೂ ಅಷ್ಟೇ. ಅವೆರಡಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ನಾನು 10/10 ಕೊಡ್ತೀನಿ. ಸಖತ್ತಾಗಿದೆ ಸೀರೆ ಮಾತ್ರ, ಮಸ್ಟ್ ಬೈ. ಪಾರ್ಟಿ ವೇರ್ಸ್ಗೆಲ್ಲ ಸಖತ್ತಾಗಿ ಲೈಟಾಗಿ ಎಷ್ಟೊತ್ತು ಬೇಕಾದ್ರೂ ವೇರ್ ಮಾಡ್ಬೋದು. ಸಖತ್ ಲೈಟಾಗಿದೆ, ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಥವಾ ಮೋಸ್ಟ್ಲಿ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಇತ್ತು ಅಂತ ಆ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಮೋಸ್ಟ್ಲಿ ಅವೆರಡೂ ಬ್ಲೌಸ್ ಸ್ಟಿಚ್ ಮಾಡಿ ಪ್ರಾಪರಾಗಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಬಟ್ ಇದು ಮಾತ್ರ 10/10. ಸೊ ಮಸ್ಟ್ ಬೈ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹೇಗಾಯಿತು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನಾನು ಯಾವಾಗಲೂ ಹೇಳೋ ಥರ ಬಟ್ಟೆ ಎಷ್ಟು ಬೆಲೆದಾದ್ರೇನು ಏನಾದ್ರೇನು ನಾವು ಉಡೋ ರೀತಿಲಿರುತ್ತೆ. ಆಮೇಲೆ ನಾವು ಅದನ್ನು ಕ್ಯಾರಿ ಹೆಂಗೆ ಮಾಡ್ತೀವಿ ಅನ್ನೋದ್ರಲ್ಲಿ ಇರುತ್ತೆ. ಆಮೇಲೆ ಅದಕ್ಕೆ ಹೆಂಗೆ ಸ್ಟೈಲಿಂಗ್ ಮಾಡ್ತೀವಿ ಅನ್ನೋದ್ರ ಮೇಲೂ ಇರುತ್ತೆ. ಸೊ ಇದಾಗಿತ್ತು ನನ್ನ ವಿಡಿಯೋ. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನೋಡಿ ಸುಮ್ಮನೆ ಆಗಬೇಡಿ. ಸೊ ದಟ್ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಜೋಶ್ ಬರುತ್ತೆ. ಇದನ್ನೆಲ್ಲ ಆರ್ಡರ್ ಮಾಡಿ ಎಲ್ಲ ಒಂದೇ ದಿನ 3 ಸೀರೆಗಳನ್ನ ಬದಲಾಯಿಸಿ ಹಾಕ್ಕೊಂಡು ನಿಮಗೆ ರಿವ್ಯೂ ಮಾಡಿ ತೋರಿಸೋದು ನಮಗೂ ಎಫರ್ಟ್ಸ್ ಹಾಕಿರ್ತೀವಿ. ಸೊ ಒಂದು ಲೈಕ್ ಬರಲಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಎಲ್ಲ ಸೀರೆಗಳ ಲಿಂಕ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಬಯೋಲಿರೋ ವಿಶ್ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಬೈ ಮಾಡ್ಬೋದು. ಇದೇ ತರ ಇನ್ನಷ್ಟು ಪ್ರಾಡಕ್ಟ್ಸ್ಗಳ ಜೊತೆಗೆ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ.